नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयात्। भवति यदनुभावादेडमूकोऽपि वग्मि जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथाः श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्त्यस्तु। असेड सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते। अद्य रुद्राध्याय चमक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಪರಮಾತ್ಮನ 22 ರೂಪಗಳ ವಿವರಣೆಯನ್ನು ಮಾಡಲು ಪ್ರಾರಂಭ ಮಾಡಿ 10 ಅವತಾರಗಳ ರೂಪಚಿಂತನೆ, ಆನಂತರ ಕೇಶವಾದಿ ರೂಪಗಳ ಚಿಂತನೆಯನ್ನು ಪ್ರಾರಂಭ ಮಾಡಿ ಮಾಧವನ ಚಿಂತನೆಯವರೆಗೂ ನಾವು ಬಂದಿದ್ದೇವೆ. ದಿನಾಲು ಆಚಮನ ಮಾಡ್ತೇವೆ. ಕೇಶವಾಯಸ್ವ, ನಾರಾಯಣಾಯಸ್ವ, ಮಾಧವಾಯಸ್ವ. ಹೆಣ್ಮಕ್ಳು ಕೂಡ ಕೇಶವಾಯನ್ಮ, ನಾರಾಯಣಯನ್ಮ, ಮಾಧವಾಯನ್ಮ ಮಾಡ್ತೀರಿ. ಆದರೆ ಆ ಕೇಶವ ಹೇಗಿದ್ದಾನೆ, ನಾರಾಯಣ ಹೇಗಿದ್ದಾನೆ, ಮಾಧವ ಹೇಗಿದ್ದಾನೆ, ಎಲ್ಲಿಯವರೆಗೂ ನಾವು ತಂತ್ರಸಾರವನ್ನು ಅಭ್ಯಾಸ ಮಾಡೋದಿಲ್ಲ, ಆಚಾರ್ಯರ ತಂತ್ರಸಾರ ಗ್ರಂಥವನ್ನು ಅಧ್ಯಯನ ಮಾಡೋದಿಲ್ಲ, ಅಲ್ಲಿವರೆಗೂ ಇವುಗಳ ಪರಿಚಯ ನಮಗೆ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ವಿಸ್ತಾರವಾಗಿ ಮಾಡ್ತಾ ಇದ್ದೇನೆ. ಇದರಲ್ಲಿ 22 ಬಂತು, 23 ಬಂತು, 24 ಬಂತು. ಹೇಗೆ? ದಶಾವತಾರ ಕೇಶವಾದ 12, 22. ದಶಾವತಾರದಲ್ಲಿ ಕೃಷ್ಣ ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಶ್ರೀಕೃಷ್ಣಾಯ ನಮಃ ಬಿಟ್ಟು ಕೇಶವಾದಿ 23. ಆ ನಂತರ ಕೃಷ್ಣನನ್ನು ಹಿಡಿದು ಕೇಶವಾದಿ 24. ಹೀಗಾಗಿ ನಿನ್ನಿನ, ಇವತ್ತಿನ, ಉಳಿದರೆ ನಾಳಿನ ಈ ಕೇಶವಾದಿ ವಿವರಣೆಯನ್ನು 22, 23, 24ರ ಒಂದು ವೈಭವ, ವೈಶಿಷ್ಟ್ಯ, ಶ್ರೇಷ್ಠತೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ನಿನ್ನೆ ಮಾಧವನ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಲ್ಲ, ಇವತ್ತು ಗೋವಿಂದನ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಗೋವಿಂದಾಯ ನಮಃ. ನಮಗೆ ಊಟ ಕೊಡುವಾಗ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಗೊತ್ತಿದೆ. ಆದರೆ ಆ ಗೋವಿಂದ ಹೇಗಿದ್ದಾನೆ? ಯಾಕೆ ಅವನಿಗೆ ಗೋವಿಂದ ಅಂತ ಹೆಸರು ಬಂತು? ನಾವು ತೆಗೆದುಕೊಳ್ಳುವ ಪರಮಾತ್ಮನ ಹೆಸರಿನ ವೈಶಿಷ್ಟ್ಯ ತಿಳಿದುಕೊಳ್ಳಬೇಕಲ್ಲ ನಾವು. ಈ ಗೋವಿಂದನ ರೂಪ ಹೇಗಿದೆ? ಮೇಲಿನ ಕೈಯಲ್ಲಿ ಗದೆ ಹಿಡಿದುಕೊಂಡಿದ್ದಾನೆ. ಮೇಲಿನ ಎಡಗೈಯಲ್ಲಿ ತಾವರೆ ಪದ್ಮ ಇದೆ. ಎಡಗಿನ ಕೆಳಗೈಯಲ್ಲಿ ಶಂಖ ಇದೆ. ಬಲಗಿನ ಕೈಯಲ್ಲಿ ಚಕ್ರ ಇದೆ. ಆದರೆ ಇವೆರಡನ್ನು ಹೀಗೆ ಇದು ಎರಡಿದ್ದದ್ದು ಮೇಲಿನ 2 ಕೈ, ಕೆಳಗಿನ 2 ಕೈ ಮತ್ತು ಹೀಗೆ ಹಿಡಿದುಕೊಂಡಿದ್ದಾನೆ. ಆಗ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಮೇಲಿನ ಬಲಗೈಯನ್ನು ಕೆಳಗೆ ಮಾಡಿದ್ದಾನೆ ಅಲ್ಲ, ಅದರಲ್ಲಿ ಗದೆ ಇದೆ. ಆನಂತರ ಕೆಳಗಿನ ಕೈಯನ್ನು ಮೇಲೆ ಮಾಡಿದ್ದಾನೆ, ಅದರಲ್ಲಿ ಪದ್ಮ ಇದೆ. ಎಡಗೈ ಮೇಲಿನ ಕೈಯಲ್ಲಿ ಚಕ್ರ ಇದೆ. ಎಡಗೈನ ಕೆಳಗಿನ ಕೈ ಮೇಲೆ ಮಾಡಿದ್ದಾನೆ, ಅದರಲ್ಲಿ ಶಂಖ ಇದೆ. ಇದು ಗೋವಿಂದನ ಚಿತ್ರ. ಇವನಿಗೆ ಗೋವಿಂದ ಅಂತ ಹೆಸರಿಗೆ ಬಂತು. ಸಂಸ್ಕೃತದಲ್ಲಿ ಗೋ ಅಂದರೆ ಅಂತಂದರೆ ವೇದಗಳು ಅಂತ ಅರ್ಥ. ಗೋ ಅಂದರೆ ಹಸು ಅಂತ ಅರ್ಥ ಇದೆ. ಗೋ ಅಂದರೆ ಸಜ್ಜನರು ಅಂತ ಅರ್ಥ ಇದೆ. ಗೋ ಅಂದರೆ ಭೂಮಿ ಅಂತ ಅರ್ಥ ಇದೆ. ಅನೇಕ ಅರ್ಥಗಳಿವೆ. ಅದರಲ್ಲಿ ಈಗ ಸದ್ಯಕ್ಕೆ ನಾವು ಗೋ ಅಂತ ತಿಳ್ಕೊಂಡಂತಂದರೆ ವೇದ ಅಂತ ಅರ್ಥ. ವಿಧ ಅಂತ ತಿಳ್ಕೊಂಡಂತಂದರೆ ವಿಧ ಧಾತು, ತಿಳಿದುಕೊಳ್ಳುವುದು ಅಂತ ಅರ್ಥ. ಗೋಭಿಹಿ ವಿಂದತೆ,
ವಿಂದ ಅಂದರೆ ಪ್ರಾಪ್ತನಾಗುವಂತ ಅರ್ಥ. ವೇದಗಳಿಂದ ಯಾವನನ್ನು ನಾವು ಪಡೆಯಬಹುದು, ವೇದಗಳಿಂದ ಪಡೆಯಲ್ಪಡುವವನು ಗೋವಿಂದ. ಅಥವಾ ಸಂಸ್ಕೃತದಲ್ಲಿ ವೇದ ಅಂತಕೊಂಡಂತಂದರೆ ರಕ್ಷಣೆ ಅಂತ ಕೂಡ ಅರ್ಥ ಆಗ್ತದೆ. ಗೋ ಅಂತಂದರೆ ಭೂಮಿಯ ರಕ್ಷಕನು. ಗೋ ಅಂದರೆ ಹಸುಗಳ ರಕ್ಷಕನು ಗೋವಿಂದ. ಆನಂತರ ಗೋ ಅಂದರೆ ಮೋಕ್ಷ, ಅದನ್ನು ಕೊಡ್ತಕ್ಕಂಥವನು. ನೋಡಿ, ಒಂದು ಗೋವಿಂದ ಶಬ್ದದಿಂದ ವೇದಗಳಿಂದ ತಿಳಿಯಲ್ಪಡುವವನು, ಭೂಮಿಯ ರಕ್ಷಕನು, ಗೋಗಳ ರಕ್ಷಕನು, ಬ್ರಾಹ್ಮಣ ರಕ್ಷಕನು, ಮೋಕ್ಷದಾಯಕನು. ಈ 5 ವಿಶೇಷಣಗಳಿಂದ ಕೂಡಿದವನಿಗೆ ಗೋವಿಂದ ಅಂತ ತಿಳ್ಕೊಂಡು ಅಂತ ತಿಳಿಸೋದು. ಇನ್ನು ಓಂ ನಮೋ ಭಗವತೆ ವಾಸುದೇವಾಯ, ಇದರಲ್ಲಿ ಓಂ ನಮೋ ಇವು 3 ಆಗಿದೆ. ಕೇಶವಾಯಸ್ವ, ನಾರಾಯಣಾಯಸ್ವ, ಮಾಧವಾಯಸ್ವ ಆಗಿಬಿಟ್ಟಿದೆ. 4ನೇ ಅಕ್ಷರ ಭ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವಂತ ಗಾಯತ್ರಿಯಲ್ಲಿ ತತ್ ವಿ ಆಗಿದೆ. ತು ಅಕ್ಷರದಿಂದ ಈ ಗೋವಿಂದನು ವಾಚ್ಯನಾಗಿದ್ದಾನೆ. ಆ ನಂತರ ನಮ್ಮ ಮನಸ್ತತ್ವ ಇದೆಯಲ್ಲ, ಅವ್ಯಕ್ತ ತತ್ವ, ಮಹತ್ತತ್ವ ಆಯಿತು. ಈಗ ಮನಸ್ತತ್ವಕ್ಕೆ ಗೋವಿಂದ ಅಭಿಮಾನಿಯಾಗಿದ್ದಾನೆ. ಮಾಸಗಳಲ್ಲಿ ಫಾಲ್ಗುಣ ಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಶುಕ್ಲ ಪಕ್ಷದಲ್ಲಿ ಕಂಠಕ್ಕೆ ನಾವು ಹಚ್ಕೊಳ್ತೀವಲ್ಲ, ಗೋವಿಂದಾಯ ನಮಃ ಅಂತೇಳಿ ಕಂಠಕ್ಕೆ ನಾಮವನ್ನು ಹಚ್ಕೊಳ್ಬೇಕು ಶುಕ್ಲ ಪಕ್ಷದಲ್ಲಿ. ಆ ನಂತರ ಕರ್ಕರಾಶಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ. ಪದಾರ್ಥಗಳಲ್ಲಿ ತುಪ್ಪದ ಅಭಿಮಾನಿ ಗೋವಿಂದ. ಅದಕ್ಕೆ ಗೋವಿಂದಾಯ ನಮಃ ಕೃಷ್ಣ ಅಂತ ಹೇಳೋಕ್ಕಾದರೆ ಮೊದಲು ತುಪ್ಪ ಹಾಕಿರ್ಬೇಕು. ಅಭಿಗಾರ ಮಾಡಿದ ನಂತರ ಕೃಷ್ಣಾರ್ಪಣ ಅಲ್ಲಿಗೆ ಬರ್ತದೆ. ನಮ್ಮ ನಾಡಿಗಳಲ್ಲಿ ಶಂಖಿನಿ ಅಂತ ಒಂದು ನಾಡಿ ಇದೆ. ಆ ನಾಡಿಯಲ್ಲಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಇನ್ನು ಗೋವಿಂದನನ್ನು ಯಾವಾಗ ನೆನೆಸ್ಬೇಕು? ಪ್ರತಿಯೊಂದು ತುತ್ತಿಗೂ ನೆನೆಸ್ಬೇಕು. ಗೋವಿಂದ ಗೋವಿಂದ ಅಂದರೆ ಪರಮಾತ್ಮ ನಿನಗೆ ಸಮರ್ಪಿತ, ಗೋವಿಂದಾಯ ಸ್ವಹ ಗೋವಿಂದಾಯ ಸ್ವಹ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇರ್ಬೇಕು. ಗೋವಿಂದನನ್ನು ಪ್ರತಿಯೊಂದು ತುತ್ತು ತಿನ್ನುವಾಗಲೂ ನೆನೆಸ್ಬೇಕು. ಅಂದರೆ ಅಷ್ಟು ದಿನಾಲು ಆಹುತಿ ಕೊಟ್ಟ ಪುಣ್ಯ ನಮಗೆ ಬರ್ತದಲ್ಲ. ಅದ್ರ ಜೊತೆಗೆ ಆಟ ಆಡುವಾಗ ಅಥವಾ ಪತಿ ಪತ್ನಿಯರು ಸರಸವಾಡುವಾಗಲೂ ಕೂಡ ಗೋವಿಂದ ಅಂತೇಳಿ ಅನ್ಬೇಕು. ಅದಕ್ಕೆ ಗೋವಿಂದ ಎನ್ನಬಾರದೆ ಅಂತ ಅನ್ನೋ ಪದ್ಯದಲ್ಲೂ ಕೂಡ ಅಂತಾರೆ. ಇಂತಹ ಗೋವಿಂದನನ್ನು ಕೋಲಾಟದ ಸಂದರ್ಭದಲ್ಲಿ ದಾಸರಾಯರು ಈ ರೀತಿಯಾಗಿ ಅವನನ್ನು ಸ್ತುತಿಸಿದ್ದಾರೆ. ಚಂದದಿಂದ ವೇದ ಬೃಂದ ಪ್ರತಿಪಾದ್ಯನೆ, ಇಂದಿರಾದೇವಿ ರಮಣನೇ ಕೋಲೆ, ಇಂದಿರಾದೇವಿ ರಮಣನಾದ ಕೋಲೆ, ಗೋವಿಂದನ ಮೊದಲೇ ಬಲಗೊಂಬೆ ಕೋಲೆ. ಹಾಗಾದರೆ ಈ ಗೋವಿಂದನಲ್ಲಿ ಏನೇನು ಬೇಡ್ಕೊಳ್ಬೇಕು? ಗೋವಿಂದ ನಮಗೇನು ಕೊಡ್ತಾನೆ ಅನ್ನೋದನ್ನು ಹೇಳ್ತಾರೆ. ಪರಮಾತ್ಮ ಗೋ ಮೋಕ್ಷವನ್ನು ಕೊಡ್ತಕ್ಕಂಥವನಲ್ಲ ನೀನು, ನಮ್ಮ ಸಂಸಾರದ ಬಂಧನವನ್ನು ಬಿಡಿಸಪ್ಪ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಅನೇಕ ಯೋನಿಗಳು, 84 ಲಕ್ಷ ಯೋನಿಗಳಲ್ಲಿ ಬಂದು 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 ಬಹಳ ಕಷ್ಟಪಟ್ಟಿದ್ದೇನೆ ಪರಮಾತ್ಮ, ನಿನಗೆ ಶರಣು ಬಂದಿದ್ದೇನೆ. ಯಾಕೆಂದ್ರೆ ಗೋವಿಂದ ನೀನು ಮೋಕ್ಷದಾಯಕ. ಆದ್ದರಿಂದ ಇಂದು ಭವದ ಬಂಧ ಬಿಡಿಸು, ಈ ಸಂಸಾರದ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ. ಯಾಕೆ ನೀನು ಅಪ್ಪ ಅಲ್ಲೇನಪ್ಪ, ತಂದೆ ಗೋವಿಂದ. ಎಷ್ಟು ಆರ್ತತೆ ಪ್ರೀತಿಯಿಂದ ಕರೀತಾ ಇದ್ದಾರೆ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಹಿಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ. ದಾಸರು ಎಷ್ಟು ಚೆನ್ನಾಗಿ ಅನುಭವಿಸಿ ಹೇಳ್ತಾ ಇದ್ದಾರೆ.
ಇದರ ನಂತರದ ಪರಮಾತ್ಮನ ನಾಮ ವಿಷ್ಣು. ಈ 24 ಚತುರ್ವಿಂಶತಿ ಪ್ರತಿಮೆಯಲ್ಲಿ ವಿಷ್ಣು ಬಲಗೈಯಲ್ಲಿ, ಮೇಲಿನ ಬಲಗೈ ಪದ್ಮ ಹಿಡಿದುಕೊಂಡಿದ್ದಾನೆ. ಮೇಲಿನ ಎಡಗೈಯಲ್ಲಿ ಶಂಖ ಇದೆ. ಕೆಳಗಿನ ಎಡಗೈಯಲ್ಲಿ ಚಕ್ರ ಇದೆ. ಕೆಳಗಿನ ಬಲಗೈಯಲ್ಲಿ ಗದೆ ಇದೆ. ನಾನು ತೋರಿಸುವ ಚಿತ್ರದಲ್ಲಿ ಪರಮಾತ್ಮ ಹೀಗೆ 2 ಕೈ, ಕೆಳಗಿನ 2 ಕೈಗಳನ್ನು ಕೆಳಗೆ ಮೇಲೆ ತಂದಿದ್ದಾನೆ. ಅದರಿಂದಾಗಿ ಹೀಗೆ 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 ಈ ರೀತಿಯಾಗಿ ನೋಡ್ಕೊಳ್ಬೇಕು. ಪದ್ಮ, ಶಂಖ, ಚಕ್ರ, ಚಕ್ರ, ಗದ. 1 2 3 4. ಪದ್ಮ, ಶಂಖ, ಚಕ್ರ, ಗದ. ಆ ಚಿತ್ರ ನಿಮಗೆ ನಾನು ತೋರಿಸ್ತೇನೆ ನೋಡಿ. ಇದು ವಿಷ್ಣುವಿನ ಚಿತ್ರ. ಪರಮಾತ್ಮನ ಬಲಗೈ ಚಕ್ರ, ಪದ್ಮ, ಗದ, ಶಂಖ. ಪದ್ಮ ಗದ ಇಲ್ಲ, ಚಕ್ರ, ಗದ, ಪದ್ಮ, ಶಂಖ. ಚಕ್ರ, ಗದ, ಪದ್ಮ, ಶಂಖ. ಚಕ್ರ, ಗದ, ಪದ್ಮ, ಶಂಖ. ಇದು ವಿಷ್ಣು. ಗೋವಿಂದನ ಚಿತ್ರ. ಈ ಗೋವಿಂದನ ಚಿತ್ರದಲ್ಲಿ ಗದಾ, ಪದ್ಮ, ಮೇಲೆ ಗದಾ, ಪದ್ಮ, ಶಂಖ, ಚಕ್ರ. ಗದಾ, ಪದ್ಮ, ಶಂಖ, ಚಕ್ರಗಳಿಂದ ಯುಕ್ತನಾಗಿದ್ದಾನೆ ಗೋವಿಂದ. ಆಗ ತೋರಿಸಿದ್ದು ನಾನು ಸ್ವಲ್ಪ ತಪ್ಪು ಚಿತ್ರ ತೋರಿಸಿದೆ. ಇದು ಸರಿಯಾಗಿರ್ತಕ್ಕಂಥ ಚಿತ್ರ. ವಿಷ್ಣು ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ಮೇಲ್ಗೈಯಲ್ಲಿ ಪದ್ಮ, ಎಡಗೈ ಮೇಲೆ ಶಂಖ, ಆನಂತರ ಎಡಗೈ ಕೆಳಗೆ ಚಕ್ರ, ಬಲಗೈ ಕೆಳಗೆ ಗದ. ಪದ್ಮ, ಶಂಖ, ಚಕ್ರ, ಗದ. ಪದ್ಮ, ಶಂಖ, ಚಕ್ರ, ಗದ. ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಈ ಪರಮಾತ್ಮನನ್ನು ನೀವು ನೋಡಬೇಕು. ಇದಾದ ನಂತರ ಈ ವಿಷ್ಣು ಅಂತ ಹೆಸರು ಯಾಕೆ ಬಂತಪ್ಪ? ಸಂಸ್ಕೃತದಲ್ಲಿ ವಿಶ್ವಲ್ರು ವ್ಯಾಪ್ತವು ಅಂತ ತಿಳ್ಕೊಂಡು ಅಂತೇಳಿ ಧಾತು ಇದೆ. ಪರಮಾತ್ಮ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ. ಮೊದಲೇದ್ದು ಗುಣತಃ ವ್ಯಾಪ್ತ. ಜ್ಞಾನ, ಆನಂದಾದಿ ಅನಂತ, ನಿರವಧಿಕ, ಅನಂತ, ಅನವದ್ಯ ಗುಣಗಳು ಅವನಲ್ಲಿವೆ. ಎಲ್ಲ ಕಡೆಯಲ್ಲಿ ಸಂಪೂರ್ಣ ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ. ಇನ್ಫಿನಿಟ್ ಗುಣಗಳಿಂದ ಯುಕ್ತನಾಗಿದ್ದಾನೆ. ಇನ್ಫಿನಿಟ್ ದೇಶದಲ್ಲಿದ್ದಾನೆ. ಇನ್ಫಿನಿಟ್ ಕಾಲದಲ್ಲಿದ್ದಾನೆ. ದೇಶತಃ, ಕಾಲತಃ, ಗುಣತಃ, ದೇಶತಃ, ಕಾಲತಃ ಸರ್ವತ್ರ ವ್ಯಾಪ್ತನಾದ್ದರಿಂದಾಗಿ ಭಗವಂತನಿಗೆ ವಿಷ್ಣು ಅಂತ ತಿಳ್ಕೊಂಡಂತ ಹೆಸರು. ಇವನು ಸರ್ವೋತ್ತಮ.
ಈ ಪರಮಾತ್ಮ ಓಂ ನಮೋ ಭಗವತೆ ವಾಸುದೇವಾಯ ಈ ಅಷ್ಟಾಕ್ಷರ ಮಂತ್ರದಲ್ಲಿ, ದ್ವಾದಶಾಕ್ಷರ ಮಂತ್ರದಲ್ಲಿ ಇವನು ಓಂ ನಮೋ ಭ 4 ಮುಗಿದು ಹೋಗಿವೆ, 5ನೇದು ಹೆಸರಾದಿದು. ಆದ್ದರಿಂದಾಗಿ ಗ ಅಂತ ಅನ್ನುವ ಅಕ್ಷರಕ್ಕೆ ಇವನು ಪ್ರತಿಪಾದ್ಯನಾಗಿದ್ದಾನೆ. ಗಾಯತ್ರಿಯಲ್ಲಿ ವರೇಣ್ಯಮದಲ್ಲಿ ವ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವಯವಗಳಲ್ಲಿ ನಮ್ಮ ಕಿವಿ ಶ್ರೋತೃ ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ. ಮಾಸಗಳಲ್ಲಿ ಚೈತ್ರ ಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಶುಕ್ಲ ಪಕ್ಷದಲ್ಲಿ ನಾವು ಹೊಟ್ಟೆಗೆ ಕೆಳಗೆ ಬಲಭಾಗದಲ್ಲಿ ನಾಮ ಹಚ್ಕೊಳ್ತೀವಲ್ಲ, ಆ ನಾಮಕ್ಕೆ ಅಭಿಮಾನಿಯಾಗಿದ್ದಾನೆ. ರಾಶಿಗಳಲ್ಲಿ ಸಿಂಹರಾಶಿಗೆ ಅಭಿಮಾನಿಯಾಗಿದ್ದಾನೆ. ಪದಾರ್ಥಗಳಲ್ಲಿ ಹಾಲಿಗೆ ಅಭಿಮಾನಿಯಾಗಿದ್ದಾನೆ. ಗಾಂಧಾರಿ ಅಂತ ಹೆಸರ ನಾಡಿಯಲ್ಲಿ ಇದ್ದುಕೊಂಡು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇಂಥ ಪರಮಾತ್ಮನನ್ನು ಮನಸ್ಸಿನಲ್ಲಿ ಈ ವಿಷ್ಣುವಿನನ್ನು ನೆನೆಸಬೇಕು. ಆನಂತರ ತುಳಸಿಯಲ್ಲಿ ವಿಷ್ಣುವಿನನ್ನು ನೆನೆಸಬೇಕು. ಆನಂತರ ನೀರು ಕುಡಿಯುವಾಗ ವಿಷ್ಣುವಿನನ್ನು ನೆನೆಸಬೇಕು. ಯಾವಾಗ ಹಿರಿಯರು ಕೊನೆ ಕಾಲ ಬಂದಾಗ ಅವ್ರ ಬಾಯಲ್ಲಿ ಗಂಗಾ ಹಾಕ್ತೇವಲ್ಲ, ಆಗ ವಿಷ್ಣುವಿನನ್ನು ನೆನೆಸಬೇಕು. ಈ ರೀತಿಯಾಗಿ ವಿಷ್ಣುವಿನ ಸ್ಮರಣೆ ಇಷ್ಟು ಕ್ರಮದಲ್ಲಿ ಆಗಬೇಕು. ನೀವು ಅನ್ಬೋದು, ಆಚಾರ್ಯ ಹೇಳ್ತಾ ಹೋಗ್ತೀರಿ, ನಮಗೆ ಯಾಕೆ ನೆನಪು ಬರ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ. ಮುಗಿದ ಮೇಲೆ ಕಾಗದ ಪೆನ್ ಇಟ್ಟುಕೊಂಡು ಪುನಃ ಕೇಳ್ತಾ ಬರಿತಾ ಹೋಗಿ. ಇದರ ಬಗ್ಗೆ ನಾವು ದಂಪತಿಗಳಿಬ್ಬರು ಸೇರಿ ವ್ಯಾಸ ಮತ್ತು ದಾಸ ಸಾಹಿತ್ಯವನ್ನು ಇಟ್ಕೊಂಡು ಈ ಕೇಶವಾದಿ ಚತುರ್ವಿಂಶತಿ ನಾಮದ ವಿವರಣೆ ಪುಸ್ತಕ ಬರಿತಾ ಇದ್ದೇವೆ. ಬಹುಶಃ 4 ತಿಂಗಳು ಹಿಡಿಬೋದು, 5 ತಿಂಗಳು ಹಿಡಿದು ಗೊತ್ತಿಲ್ಲ. ಸ್ವಲ್ಪ ಸಂಶೋಧನೆ ಮಾಡಿ ಬರೀತಬೇಕಾಗಿದೆ, ಆದರೆ ಆ ಪುಸ್ತಕ ಬರ್ತದೆ. ಇಂಥ ಪರಮಾತ್ಮನನ್ನು ಕೋಲಾಟದ ಸಂದರ್ಭದಲ್ಲಿ ದಾಸರು ಈ ರೀತಿಯಾಗಿ ವರ್ಣಿಸ್ತಾರೆ. ಸೃಷ್ಟಿಯೊಳಗೆಲ್ಲ ವ್ಯಾಪ್ತನಾಗಿರುತ್ತಿಪ್ಪ ವೈಷ್ಣವ ಕುಲಕ್ಕೆ ತಿಲಕನೇ ಕೋಲೆ. ವೈಷ್ಣವ ಕುಲಕ್ಕೆ ತಿಲಕನಾದ ಶ್ರೀ ವಿಷ್ಣುವಿನ ಮೊದಲೇ ಬಲಗೊಂಬೆ ಕೋಲೆ. ಇನ್ನು ವಿಷ್ಣುವಿಗೆ ನಾವು ಏನನ್ನು ಬೇಡ್ಕೊಳ್ಬೇಕು? ಕನಕದಾಸರು ಹೇಳ್ತಾರೆ, ವಿಷ್ಣು, ಜೀವನದಲ್ಲಿ ಕಷ್ಟಗಳು ಬಹಳ ಇವೆ. ಅದರಲ್ಲಿ ದುರ್ಜನರ ಸಂಘ ಬಹಳ ಆಗ್ತದೆ. ಪಾಪ ಮಧ್ಯದಲ್ಲಿ ದುಷ್ಟ ಜನರ ಸಂಘ ಆದಾಗ ಇನ್ನೂ ಬಹಳ ಪೀಡೆ ಆಗ್ತಾರೆ. ದುಷ್ಟ ಜನರನ್ನು ಸಂಘ ಬಿಡಿಸಿ ನಿನಗೆ ಇಷ್ಟರಾದ ಭಗವದ್ಭಕ್ತರ ಸಂಘವನ್ನು ಕೊಟ್ಟು ನಾನು ನಿನ್ನ ದಾರಿಗೆ ಬರುವಂತೆ ಮಾಡುವಂತ ತಿಳ್ಕೊಂಡು ಅಂತೇಳಿ ಕೇಳ್ಕೊಳ್ತಾರೆ. ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ. ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಸಜ್ಜನರ ಸಂಘದಲ್ಲಿದ್ದರೆ ಪೀಡೆಗಳು ತಾನಾಗಿ ಹೊರಟೋಗ್ಬಿಡ್ತು. ಭ್ರಷ್ಟನೆನಿಸಬೇಡ ಕೃಷ್ಣ, ಮನುಷ್ಯ ಜನ್ಮಕ್ಕೆ ಬಂದು ಏನು ಧರ್ಮ ಲಂಡನಾಗಿ ಭ್ರಷ್ಟನಾಗಿ ಸತ್ತೋದ ಅಂತ ಅನಿಸ್ಬೇಡಪ್ಪ. ಭಾಳ ಕೇಳ್ಕೊಳ್ಳೋದಿಲ್ಲ. ಸಜ್ಜನರ ಸಂಘದಲ್ಲಿ ನನ್ನ ಇಡು, ನನ್ನ ಕಷ್ಟಗಳನ್ನು ದೂರ ಮಾಡು ಅಂಥೇಳಿ ವಿಷ್ಣುವಿಗೆ ಕೇಳ್ಕೊಳ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಕನಕದಾಸರು ನಮಗೆ ಪ್ರೇರಣೆ ಮಾಡ್ತಾ ಇದ್ದಾರೆ. ಇನ್ನು ಮಧುಸೂದನನ ವರ್ಣನೆ ಹೇಗೆ ಅಂತ ತಿಳ್ಕೊಂಡಂತಂದರೆ, ಬಲಗೆಯ ಮೇಲೆ ಶಂಖ, ಎಡಗೆಯ ಮೇಲೆ ಪದ್ಮ,
ಎಡಗೈ ಕೆಳಗೆ ಗದ, ಬಲದ ಕೆಳಗಿನ ಕೈಯಲ್ಲಿ ಚಕ್ರ. ಈ ಚಿತ್ರ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಶಂಖ, ಪದ್ಮ, ಗದಾ, ಚಕ್ರ. ಶಂಖ, ಪದ್ಮ, ಗದಾ, ಚಕ್ರ. ಹೊರಗಿರುವುದು ಮೇಲಿನ ಕೈ, ಒಳಗಿರುವುದು ಕೆಳಗಿನ ಕೈ. ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಇವನಿಗೆ ಮಧುಸೂದನ ಅಂತ ತಿಳ್ಕೊಂಡಂತ ಹೆಸರು. ಮಧುಸೂದನ ಅಂತ ಯಾಕೆ ಹೆಸರು ಬಂತು? ಸೃಷ್ಟಿಯ ಆದಿಯಲ್ಲಿ ಮಧುಕೈಟಭರು ಹುಟ್ಟಿದಾಗ ಜಗತ್ತಿಗೆ ಬಹಳ ಪೀಡಾಕರರಾಗಿದ್ದರು. ಅಂತಹ ಮಧು ನನ್ನ ಮೊದಲು ಸಂಹಾರ ಮಾಡಿದ್ದರಿಂದಾಗಿ, ನಂತರ ಕೈಟಭನನ್ನು ಸಂಹಾರ ಮಾಡಿದ್ದರಿಂದಾಗಿ ಮಧುಸೂದನ ಅಂದರೆ ಮಧುಕೈಟಭರ ಸೂದನ ಅಂತ ಅರ್ಥ. ಈ ಮಧುಕೈಟಭರನ್ನು ಏನು ಮಾಡಿದ್ರು ಅಂತ ತಿಳ್ಕೊಂಡಂತಂದರೆ, ವೇದಗಳನ್ನು ಅಪಾರ್ಥ ಮಾಡಿ ಪರಮಾತ್ಮನಿಂದ ವರ ಪಡೆದು ಪರಮಾತ್ಮನಿಗೇನೆ ಮೇಲೆ ಆಕ್ರಮಣ ಮಾಡಿದ್ರು. ನಾವಿದ್ದೇವಲ್ಲ, ದೇವರಿಂದ ಎಲ್ಲ ಪಡಿತೇವೆ, ದೇವರನ್ನ ಬೇಕು ಕೂತ್ಕೊಳ್ತೇವೆ. ಅಂತ ಮಧುವನ್ನು ಸಂಹಾರ ಮಾಡಿದ್ದರಿಂದಾಗಿ ಈ ಭಗವಂತನಿಗೆ ಮಧುಸೂದನ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಮಧುಂ, ಮಧು ಅಂದರೆ ಅಮೃತ, ಸುಖ. ಸು ದದಾತಿ, ಸಜ್ಜನರಿಗೆ ಅಥವಾ ಚೆನ್ನಾಗಿ, ದದಾತಿ ಕೊಡುತ್ತಾನೆ, ಆದ್ದರಿಂದ ಮಧುಸೂದನ. ಆದ್ದರಿಂದ ಇವನಿಗೆ ಮಧುಸೂದನ ಅಂತ ತಿಳ್ಕೊಂಡಂತ ಹೆಸರು. ಇವನ ಚಿಂತನೆ ಮಾಡುವಾಗ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ದ್ವಾಸಾಕ್ಷರ ಮಂತ್ರದಲ್ಲಿ ವಾಸುದೇವಾಯ ಅನ್ನುವ ಭಗವತೆ ಅಂತನ್ನುವ ವ ಅಕ್ಷರ ಇದೆಯಲ್ಲ, ಆ ವ ಅಕ್ಷರದಿಂದ ಇವನು ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಗಾಯತ್ರಿಯಲ್ಲಿ ವರೇಣ್ಯಂದಲ್ಲಿ ರೇ ಇದೆಯಲ್ಲ, ಅಲ್ಲಿ ಆ ಅಕ್ಷರದಲ್ಲಿ ಮಧುಸೂದನನ್ನು ಚಿಂತನೆ ಮಾಡಬೇಕು. ನಮ್ಮ ಇಂದ್ರಿಯಗಳಲ್ಲಿ ತ್ವಗೇಂದ್ರಿಯಕ್ಕೆ ಅಭಿಮಾನಿ ಮಧುಸೂದನ. ಮಾಸಗಳಲ್ಲಿ ವೈಶಾಖಕ್ಕೆ ಅಭಿಮಾನಿ ಮಧುಸೂದನ. ಆಮೇಲೆ ಇಲ್ಲಿ ಬಲದ ಮೇಲ್ಬದಿಯಲ್ಲಿ ನಾವು ಶುಕ್ಲ ಪಕ್ಷದಲ್ಲಿ ಹಚ್ಚಿಕೊಳ್ಳುವಾಗ ಮಧುಸೂದನಾಯ ನಮ ಅಂತ ತಿಳ್ಕೊಂಡು ಅಂತೇಳಿ ಈ ನಾಮವನ್ನು ಹಚ್ಕೊಳ್ಬೇಕು. ಆ ನಂತರ ರಾಶಿಗಳಲ್ಲಿ ಕನ್ಯಾ ರಾಶಿಗೆ ಅಭಿಮಾನಿ ಮಧುಸೂದನ. ಉತ್ತರ ಕರ್ನಾಟಕದಲ್ಲಿ ಈಗ ಎಲ್ಲರಿಗೂ ಮೈಸೂರು ಬೆಂಗಳೂರಿಗೆಲ್ಲ ಗೊತ್ತಿದೆ, ಮಂಡಿಗೆಗೆ ಅಭಿಮಾನಿ ಮಧುಸೂದನ. ಹಸ್ತಿನಿ ಅಂತನೂ ನಮ್ಮ ನಾಡಿಯಲ್ಲಿ ಈ ಮಧುಸೂದನ ಇದ್ದಾನೆ. ಈ ಮಧುಸೂದನನ್ನ ಕೋಲಾಟದ ಸಂದರ್ಭದಲ್ಲಿ ದಾಸರು ಹೀಗೆ ನೆನೆಸ್ತಾರೆ: ಅಧಮನಾಗಿದ್ದಂಥ ಅಸುರನ ಸಂಹರಿಸಿ, ಅಧಮನಾಗಿದ್ದಂಥ ಅಸುರನ ಸಂಹರಿಸಿ, ಮುದವ ಬೀರಿದನೆ ಸುರರಿಗೆ ಕೋಲ, ಮುದವ ಬೀರಿದನೆ ಸುರರಿಗೆ ಕೋಲ, ಮಧುಸೂದನನ್ನ ಬಲಗೊಂಬೆ ಕೋಲೆ ಅಂಥೇಳಿ ಈ ರೀತಿಯಾಗಿ ಮಧುಸೂದನನ ಚಿಂತನೆಯನ್ನು ಮಾಡಬೇಕು. ಈ ಮಧುಸೂದನನಿಗೆ ಏನನ್ನು ಬೇಡ್ಕೊಳ್ಬೇಕು? ಕನಕದಾಸರು ಹೇಳ್ತಾರೆ: ಮದನನಯ್ಯ ನಿನ್ನ ಮಹಿಮೆ ವದನದಿಂದ ನುಡಿಯುವಂತೆ, ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ. ಮಧು ಅಮೃತವನ್ನು ಅತ್ಯಂತ ರುಚಿಯಾಗಿ ಮಾಡಿ ಸಜ್ಜನರಿಗೆ ಕೊಡ್ತಾನೆ, ದಾನೆ. ಆದ್ದರಿಂದ ಪರಮಾತ್ಮ
ನಿನ್ನ ನಾಮಗಳೇ ಅಮೃತ. ನೀನು ಮದನನಯ್ಯ, ಕಾಮನ ಅಪ್ಪಲ್ಲೇನು? ನಿನ್ನ ಮಗ ಹೇಳಲ್ಲ ನನ್ನ ಪೀಡಿಸ್ಬೇಡ ಅಂತ ಅಂತೇಳಿ. ನಿನ್ನ ಮಗ ಭಾಳ ಪೀಡಿಸ್ತಾನಪ್ಪ, ಅದು ಬೇಕು ಇದು ಬೇಕು ಅಂತ 24 ತಾಸು ಅದನ್ನು ಆ ಕಾಮನೆಗಳನ್ನು ಮಾಡಿಸ್ತಾನೆ ಇರ್ತಾನೆ. ಅವನು ಸ್ವಲ್ಪ ಕಂಟ್ರೋಲ್ ಮಾಡು. ಯಾಕೆ? ಮದನನ ಅಯ್ಯ ನೀನು, ಅಪ್ಪ. ನಿನ್ನ ಮಹಿಮೆಗಳನ್ನು ಈ ನಾಲಿಗೆಯಿಂದ, ನನ್ನ ನಾಲಿಗೆ ಪವಿತ್ರ ಆಗಬೇಕಲ್ಲ, ಅದು ನುಡಿಯುವಂತೆ ಮಾಡು ಪರಮಾತ್ಮ. ಬರೀ ನಾಲಿಗೆಯಲ್ಲ, ನಿನ್ನ ರೂಪ ನನ್ನ ಹೃದಯದಲ್ಲಿ ಸ್ಥಿರವಾಗಿರಲಿ. ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ ಅಂಥೇಳಿ ಎಷ್ಟು ಅರ್ಥವತ್ತಾಗಿ ಕನಕದಾಸರು ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಮಧುಸೂದನನ ಚಿಂತೆ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ. ಇನ್ನು ತ್ರಿವಿಕ್ರಮಾಯ ನಮಃ. ತ್ರಿವಿಕ್ರಮ ಏನು ಮಾಡಿದ್ದಾನೆ? ಮೇಲಿನ ಬಲಗೈಯಲ್ಲಿ ಗದೆ ಹಿಡಿದುಕೊಂಡಿದ್ದಾನೆ, ಮೇಲಿನ ಎಡಗೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡಿದ್ದಾನೆ, ಕೆಳಗಿನ ಎಡಗೈಯಲ್ಲಿ ಶಂಖ ಹಿಡಿದುಕೊಂಡಿದ್ದಾನೆ, ಕೆಳಗಿನ ಬಲಗೈಯಲ್ಲಿ ಕಮಲ ಹಿಡಿದುಕೊಂಡಿದ್ದಾನೆ, ಮೇಲೆ ಕೆಳಗೆ ಹೀಗೆ ಹೀಗೆ ನಿಂತಿದ್ದಾನೆ ಪರಮಾತ್ಮ. ಎರಡು ಕೈ ಹೀಗೆ ಮೇಲೆ ಮಾಡಿದ್ದಾನೆ, ಕೆಳಗಿನ ಎರಡು ಕೈನ ಹೀಗೆ ಹಿಡಿದುಕೊಂಡಿದ್ದಾನೆ. ಗದಾ ಚಕ್ರ, ಗದಾ ಚಕ್ರ ಪದ್ಮ ಶಂಖ ಚಿತ್ರ ನೋಡಿ. ಗದಾ ಚಕ್ರ ಪದ್ಮ ಶಂಖ. ಇವನು ತ್ರಿವಿಕ್ರಮ. ಈ ತ್ರಿವಿಕ್ರಮ ತಾಯಿಗೆ ಮಾತು ಕೊಟ್ಟಂತೆ ಬಲಿಚಕ್ರವರ್ತಿ ವಶ ಮಾಡಿಕೊಂಡ ನಿನ್ನ ಮಕ್ಕಳಾದ ದೇವತೆಗಳ ದೇವಲೋಕನವರು ವಾಪಸ್ ಕೊಡಿಸ್ತೇನೆ ಅಂತ ಹೇಳಿ ಅದಿತಿ ದೇವಿಯಲ್ಲಿ ಭಾದ್ರಪದ ಶುಕ್ಲ ಪಕ್ಷ 12 ದಿವಸ ಅವತಾರ ಮಾಡಿ ಬಲಿಚಕ್ರ ಹತ್ರ 3 ಪಾದ ಭೂಮಿಯನ್ನು ಬೇಡಿ ಅವನು ತಥಾಸ್ತು ಅಂದಾಕ್ಷಣಕ್ಕೇನೆ ಆಕಾಶ ಪಾತಾಳದಷ್ಟು ಎತ್ತರ ರೂಪ ತೆಗೆದುಕೊಂಡಿದ್ದಾನೆ. 1 ಪಾದದಿಂದ ಮೇಲೆ ಹೀಗೆ ಮಾಡಿ ಭೂಲೋಕದಿಂದ ಹಿಡಿದುಕೊಂಡು ಆ ಸತ್ಯಲೋಕದವರೆಗೂ ವ್ಯಾಪಿಸಿಬಿಟ್ಟಿದ್ದಾನೆ. ಒಂದು ಪಾದ ಎಷ್ಟು ದೊಡ್ಡ ಇರಬೇಕಲ್ಲ. ಮೇಲಿನ ಪಾದ ಮೇಲೆ ಹೋಯ್ತಲ್ಲ, ಬ್ರಹ್ಮಾಂಡ ಕಟಾಹಕ್ಕೆ ತಾಗಿತು. ಅದು ತಾಗಿಲ್ಲ, ಬೆರಳು, ಪಾದದ ಹೆಬ್ಬೆರಳು. ನನ್ನ ಕಾಲು ಮೇಲೆ ಮಾಡಿ ತೋರಿಸ್ಲಿಕ್ಕೆ ಆಗೋದು, ಅದಕ್ಕೋಸ್ಕರ ಕೈ ತೋರಿಸ್ತಾ ಇದ್ದೇನೆ. ತಾಗಿತ್ತು, ಉಗುರಲ್ಲ, ಬೇರೆ ಈ ಬೆರದ ಭಾಗ ಬ್ರಹ್ಮಾಂಡ ಕಟಾಹ ಸೀಳಿತು. ಅವನ ಪಾದವನ್ನು ತೋಯಿಸ್ತಾ ಆ ಶುದ್ಧೋದಕ ಅಂತೇನಿದೆ ಅಥವಾ ಘನೋದಕ ಕಾಲನ್ನು ತೋಯಿಸಿ ಕೆಳಗೆ ಬೀಳಬೇಕಾದ್ರೆ 60,000 ವರ್ಷ ಬೇಕಾಯಿತು. ಇಂತಹ ಒಂದು ಪಾದ. ಎರಡನೇ ಪಾದ ಹೀಗೆ ಕೆಳಗೆ ಹರಡಿಸಿದ, ಪಾತಾಳದಿಂದ ಹಿಡಿದುಕೊಂಡು ಪಾತಾಳದವರೆಗೂ ಹಬ್ಬಿತು. ಬಲಿಚಕ್ರವರ್ತಿ ಕೇಳಿದ, 3ನೇ ಪಾದ ಎಲ್ಲ ಇಡಲಿ ಅಂತ ತಿಳ್ಕೊಂಡಂತೇಳಿ. ಆಗ ಬಲಿಚಕ್ರವರ್ತಿ ಹೇಳ್ತಾನೆ, ಪರಮಾತ್ಮ ನಾನು ಕೊಟ್ಟ ಮಾತನ್ನು ಮೀರೋದಿಲ್ಲ. ಜಗತ್ತಿನಲ್ಲಿ ಸ್ಥಳ ಉಳಿಲಿಲ್ಲ, ಆದರೆ ನನ್ನದು, ನೀನು ಕೊಟ್ಟದ್ದು ನನ್ನದು ಅಂತ ಒಂದು ಸ್ಥಳ ಇದೆ, ನನ್ನ ತಲೆ ಮೇಲೆ ಕಾಲಿಂಡು ಅಂತ ಕೊಡ್ತೇವೆ. ಪರಮಾತ್ಮ ಹೇಳ್ದ, ಇನ್ನೊಬ್ಬರ ದೇವಲೋಕ ಈ ಲೋಕ ತೊಗೊಂಡೇನು ಮಾಡ್ತೀವಿ? ನಿನಗೊಂದು ಸ್ಪೆಷಲ್ ಲೋಕ ಕೊಡ್ತೇನೆ, ಸುತಳಕ್ಕೆ ನಿನ್ನನ್ನು ದಬ್ಬಿ ಬಿಡ್ತೇನೆ, ಅಲ್ಲಿ ದಿನಾಲು ನನ್ನ ದರ್ಶನ ಕೊಡ್ತೇನೆ ಅಂತ ಈ ರೀತಿಯಾಗಿ ತನ್ನ 3 ಪಾದಗಳಿಂದ
ಮೂರು ಪಾದಗಳಿಂದ ವಿಕ್ರಮ ಮಹಾಪರಾಕ್ರಮವನ್ನು ತೋರಿಸಿದ್ರಿಂದಾಗಿ ಈ ಭಗವಂತನಿಗೆ ತ್ರಿವಿಕ್ರಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ 3 ವೇದಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ, 3 ಕಾಲಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ, ಸತ್ವರಜಸ್ತಮೋ ಗುಣಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಭೂಹು ಭುವಃ ಅಥವಾ ಪಾತಾಳ ಭೂ ಆಕಾಶ 3 ಲೋಕಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ತ್ರಿವಿಧ ಜೀವರಲ್ಲಿ ವ್ಯಾಪ್ತನಾಗಿದ್ದಾನೆ. ತ್ರಿವಿಧ ಚೇತನಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಚೇತನಾಚೇತನಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ತ್ರಿವಿಧ ದ್ರವ್ಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಈ ರೀತಿಯಾಗಿ ಎಲ್ಲ ಕಡೆಯಲ್ಲಿಯೂ ಹರಡಿ ವ್ಯಾಪ್ತನಾದ್ದರಿಂದಾಗಿ ಇವನಿಗೆ ತ್ರಿವಿಕ್ರಮ ಅಂತ ತಿಳ್ಕೊಂಡಂತ ಹೆಸರು. ವೇದಾನ್ ಕಾಲಾನ್ ಗುಣಾನ್ ಲೋಕಾನ್ ದೇವ ಮಾನುಷ ದಾನವಾನ್ ಚೇತನ ಅಚೇತನಾನ್ ಮಿಶ್ರಾನ್ ತ್ರೀಣಿ ಪಾದ ವಿಚಕ್ರಮೇ. 3 ಪಾದಗಳಿಂದ ಪರಮಾತ್ಮ ವ್ಯಾಪಿಸಿದ. ಪರಮಾತ್ಮ ಇಲ್ಲದ ಸ್ಥಳ ಇಲ್ಲ. ಇಂಥ ತ್ರಿವಿಕ್ರಮ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ದ್ವಾದಶಾಕ್ಷರ ಮಂತ್ರದಲ್ಲಿ ಭಗವತೆ ತೇ ಅಂತ ಅಕ್ಷರ ಇದೆಯಲ್ಲ, ತೇ ಅಕ್ಷರಕ್ಕೆ ನಿಂದ ಪ್ರತಿಪಾದ್ಯನಾಗಿದ್ದಾನೆ, ಅದು ಅಭಿಮಾನಿಯಾಗಿದ್ದಾನೆ. ಗಾಯತ್ರಿ ಮಂತ್ರದಲ್ಲಿ ವರೇಣಿ ನೀ ಇದೆಲ್ಲ ವರೇಣ್ಯಂ ಅಂತನ್ನುವಾಗ ವರೇಣೀಯಂ ಅಂತ ಅದನ್ನು ಉಚ್ಚಾರಣೆ ಮಾಡಬೇಕು. ಆ ನೀ ಅಕ್ಷರಯುಕ್ತ ಪ್ರತಿಪಾದ್ಯನಾಗಿದ್ದಾನೆ. ನಮ್ಮ ಇಂದ್ರಿಯಗಳಲ್ಲಿ ತ್ರಿವಿಕ್ರಮ ನಮ್ಮ ಕಣ್ಣುಗಳಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ. ಮಾಸಗಳಲ್ಲಿ ಜ್ಯೇಷ್ಠ ಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಶುಕ್ಲ ಪಕ್ಷದಲ್ಲಿ ಬಲಭುಜಕ್ಕೆ ನಾವೇನು ನಾಮ ಹಚ್ಚಿಕೊಳ್ತೇವೆ ಇಲ್ಲಿ, ಆಗ ತ್ರಿವಿಕ್ರಮಾಯ ನಮಃ ಅಂತೇಳಿ ನಾಮ ಹಚ್ಕೊಳ್ಬೇಕು. ಈಗೆಲ್ಲರೂ ಗಡಿಬಿಡಿ ಯಾರಿಗೆ ಗಡಿಬಿಡಿ ಇಲ್ಲ, ಕೇಶವಾದ ಹೆಸರು ಹೇಳ್ಕೊಳ್ತಾ ನಾಮವನ್ನು ಹಚ್ಕೊಳ್ಳಿ. ತಿಳಿದವರಿಂದ ಪ್ರತ್ಯೇಕವಾಗಿ ತಿಳಿದುಕೊಳ್ಳಿ. ಆನಂತರ ರಾಶಿಗಳಲ್ಲಿ ತುಲಾ ರಾಶಿಗೆ ಅಭಿಮಾನಿಯಾಗಿದ್ದಾನೆ. ಪದಾರ್ಥಗಳಲ್ಲಿ ಬೆಣ್ಣೆಗೆ ನಿಯಾಮಕನಾಗಿದ್ದಾನೆ ತ್ರಿವಿಕ್ರಮ. ಅಲಂಬುಸ ಅಂತ ತಿಳ್ಕೊಂಡಂಥ ಒಂದು ನಾಡಿ ಇದೆ. ಆ ನಾಡಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಬಲದ ಕಿವಿಯಲ್ಲಿ ಇನ್ನೊಬ್ಬರ ಬಲ ಕಿವಿಯಲ್ಲಿ ಮಾತನಾಡುವಾಗ ಮೊದಲು ತ್ರಿವಿಕ್ರಮ ಅಂತೇಳಿ ಮಾತನಾಡಬೇಕು. ಆಕಾಶದಲ್ಲಿಯೂ ನೋಡಿದಾಗ ತ್ರಿವಿಕ್ರಮ ಪರಮಾತ್ಮ ನಾಮಸ್ಮರಣ ಮಾಡಬೇಕು. ಅದರ ಜೊತೆಯಲ್ಲಿ ಮೃತ್ತಿಕಾ ಶೌಚ ಮಾಡ್ಕೊಳ್ತೀವಲ್ಲ, ಈಗೆಲ್ಲ ಸಾಬೂನು ಶೌಚ, ಮೊದಲು ಮೃತ್ತಿಕಾದಿಂದ ಶುದ್ಧವಾದ ಮಣ್ಣಿನಿಂದ ನಮ್ಮನ್ನು ನಾವು ಪವಿತ್ರಗೊಳಿಸ್ತಾ ಇದ್ದೆವು. ಮೃತ್ತಿಕಾ ಶೌಚ ಕಾಲದಲ್ಲಿಯೂ ಕೂಡ ಈ ತ್ರಿವಿಕ್ರಮನನ್ನು ನಾವು ತಪ್ಪದೇ ನೆನೆಸ್ಬೇಕು. ಈ ತ್ರಿವಿಕ್ರಮನನ್ನು ದೇವರಿಗೆ ಹಾಕ್ತಾನೆ. ಏನನ್ನು ಬಿಡ್ಕೊಳ್ಬೇಕು ಅಂತನ್ನೋದನ್ನು ಕನಕದಾಸರು ನಮಗೆ ತಿಳಿಸ್ಕೊಡ್ತಾರೆ. ಕವಿದುಕೊಂಡು ಇರುವ ಪಾಪ ವದನ್ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸು ಶ್ರೀ ತ್ರಿವಿಕ್ರಮ. ಅನೇಕ ಪಾಪ ಮಾಡಿದ್ದೆ. ನಮ್ಮ ಪಾಪ ಇನ್ಫಿನಿಟ್, ಅಷ್ಟು ಪಾಪ ಇದೆ. ಒಂದೊಂದಾಗಿ ನಾಶವಾಗುವಂತೆ ಮಾಡು ಪರಮಾತ್ಮ. ಒಟ್ಟು ನಾನು ಪ್ರಾಣ ಬಿಡು ಒಳಗಾಗಿ ಎಲ್ಲ ಪಾಪ ಹೋಗ್ಬೇಕು. ಹೀಗಾಗಿ ನನ್ನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಯಮದೂತರು ಬರಬಾರ್ದು, ನನ್ನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ವಿಷ್ಣುದೂತರು ಬರಬೇಕು ಅಂತ ಈ ತ್ರಿವಿಕ್ರಮಿಗೆ ಬೇಡ್ಕೊಳ್ತಾ ಇದ್ದಾರೆ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ
ಜವನ ಬಾಧೆಯನ್ನು ಬಿಡಿಸೋ ಶ್ರೀ ಸ್ವಾಮಿ ಬಿಡಿಸೋ ಶ್ರೀ ತ್ರಿವಿಕ್ರಮ. ನೆನೆಸೋಣ. ವಾಮನ ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದ್ರೆ, ಮೇಲಿನ ಬಲಗೈಯಲ್ಲಿ ಚಕ್ರ ಹಿಡಿದುಕೊಂಡಿದ್ದಾನೆ, ಮೇಲಿನ ಎಡಗೈಯಲ್ಲಿ ಗದೆ ಹಿಡಿದುಕೊಂಡಿದ್ದಾನೆ, ಕೆಳಗಿನ ಕೈಯಲ್ಲಿ ಶಂಖ, ಕೆಳಗಿನ ಬಲಬದಿಯ ಕೆಳಗೆ ಕಾಲಿ ಪದ್ಮ. ಗದಾ ಚಕ್ರ ಗದ, ಚಕ್ರ ಗದ, ಪದ್ಮ ಶಂಖ, ಪದ್ಮ ಶಂಖ. ಈ ರೀತಿಯಾಗಿ ಪರಮಾತ್ಮ ತನ್ನ ಆಯುಧಗಳನ್ನು ಹಿಡಿದುಕೊಂಡಿದ್ದಾನೆ. ಅವನ ರೂಪವನ್ನು ಈ ರೀತಿಯಾಗಿ ನೀವು ನೋಡಬಹುದು. ಈ ರೀತಿಯಾಗಿ ಚಿಂತನೆ ಮಾಡಿ. ಇವನಿಗೆ ವಾಮನ ವಾಮನ ಅಂತ ತಿಳ್ಕೊಂಡಂತೇಳಿ ಯಾಕೆ ಹೆಸರು ಬಂತು? ಸಂಸ್ಕೃತದಲ್ಲಿ ವಾಮ ಅಂತ ತಿಳ್ಕೊಂಡಂತಂದ್ರೆ ಸುಖ ಅಂತ ಅರ್ಥ. ಅದಕ್ಕೋಸ್ಕರ ಹೆಂಡತಿಗೆ ವಾಮ ಅಂತ ಹೆಸರು. ವಾಮ ಅದಕ್ಕೆ ಅಡಗಿರ್ತಾಳೆ, ಉಳಿದ ಕಾಲದಲ್ಲಿ ಬಲಕಿರ್ತಾಳೆ, ಅಭಿಷೇಕ ಬೆಳೆದ್ರೆ ಅಡಕಿರ್ತಾಳೆ. ಅಂದರೆ ನನ್ನ ಇಚ್ಛೆಗಳನ್ನು ಪೂರೈಸ್ತಕ್ಕಂಥವಳು ನೀನು ಅಂತ ಅರ್ಥ. ಏನು ಹಸಿವೆಗೆ ಸ್ವಲ್ಪ ಅವಲಕ್ಕಿ ಕಲಿಸ್ಕೊಡಲ್ಲ ಅಂತ ಹೆಂಡತಿಗೆ ಹೇಳಿದ್ರೆ, ನೋಡ್ರಿ ನೀವು ಕೆಲಸ ಮಾಡ್ತೀರಿ, ನಾನು ದುಡಿತೀನಿ, ನೀವು ದಣ್ದಂಗೆ ನಾನು ದಣ್ದೀನಿ, ಇವತ್ತು ನೀವು ಕೆಲಸರಲ್ಲ ಏನಾಗ್ತದೆ? ಇಲ್ಲ ಬೇಡ ಆನ್ಲೈನ್ ಬರ್ತದಲ್ಲ ಜೊಮ್ಯಾಟೊ ಪಿಮಾಟೊ ತರಿಸ್ತೀನಿ ಅನ್ನುವ ಕಾಲ ಇದು. ಬರೀ ದುಡ್ಡು ದುಡ್ಡು ದುಡ್ಡು. ಗಂಡನ ಅಭೀಷ್ಟಗಳನ್ನು ಹೆಂಡತಿ ಪೂರೈಸಬೇಕು, ಹೆಂಡತಿಯ ಅಭೀಷ್ಟಗಳನ್ನು ಗಂಡ ಪೂರೈಸಬೇಕು. ದುಡ್ಡಿನಲ್ಲಿ 8 ತಾಸು 10 ತಾಸು 12 ತಾಸು ಕೆಲಸ ಮಾಡಿ ಮಾಡಿ ಗಂಡ ಹೆಂಡತಿ ಪೂರ್ತಿ ದಣದು ಹೋಗ್ಬಿಡ್ತಾರೆ. ಗಂಡ ಏನು ಕೇಳಿದ್ರೆ ಇವಳು ಸಿಟ್ಟು ಬರ್ತದೆ, ಇವಳಿಗೆ ಏನು ಕೇಳಿದ್ರೆ ಗಂಡ ಸಿಟ್ಟು ಬರ್ತದೆ. ಇಬ್ಬರು ಸಿಡಿ ಬಿಡಿ ಮಾಡ್ಕೋತಿರ್ತಾರೆ. ಬರೀ ದುಡ್ಡು ಇರ್ತಾರೆ. 2-2 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ ಸಂಬಳ, ದೊಡ್ಡ ಮನೆ, ಯಾವಾಗಲೂ ಆನ್ಲೈನ್ನಲ್ಲಿ ಏನು ಬೇಕಾದ ತರಿಸ್ತಕ್ಕಂಥ ಸಾಮರ್ಥ್ಯ. ಆದರೆ ಸ್ವಂತ ಪ್ರೀತಿ ಇಲ್ಲ, ಸುಖ ಇಲ್ಲ. ಏನು ಪ್ರಯೋಜನ? ಇಂಥ ದುಡ್ಡಿನಿಂದ ಏನು ಪ್ರಯೋಜನ? ನಿಜವಾದ ನಮ್ಮ ಅಪೇಕ್ಷಿತ ಸುಖ ಮೋಕ್ಷ ಅದನ್ನು ಕೊಡ್ತಕ್ಕಂಥವನು ಪರಮಾತ್ಮ. ವಾಮಂ ನಾವು ಇಚ್ಛಿತವಾದ ಸುಖಗಳನ್ನು ನೀ ನಯ ತೆಗೆದುಕೊಂಡು ಹೋಗುವಂಥ ಅರ್ಥ, ಆ ನಯ ಅಂತ ತಂದು ಕೊಡುವಂಥ ಅರ್ಥ. ತಂದು ಕೊಡ್ತಾನೆ. ಆದ್ದರಿಂದಾಗಿ ಇವನಿಗೆ ವಾಮನ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಥವಾ ವಾಮಾನ್. ವಾಮಾನ್ ಎಡಗೈಯವರು ರಾಕ್ಷಸರು. ಅದರಿಂದ ಎಡಗೈಯಿಂದ ಊಟ ಮಾಡಬಾರ್ದು, ಎಡಗೈಯಿಂದ ದೇವರ ಪದಾರ್ಥ ಮುಟ್ಟಬಾರದು. ಎಡಗೈ ಎಲ್ಲದಕ್ಕೂ ನಿಷಿದ್ಧ. ಆಚಾರ್ಯ, ಎಡಗೈಯಿಂದ ನೀರು ಕುಡಿತೀರಲ್ಲ, ಹಾಗೆ ರಾಕ್ಷಸರ ಕೈಯಿಂದ ಕುಡಿತೀರಾ? ನಿಮಗೆ ಹೇಳೋದು ತಪ್ಪು. ನಾವು ಕೇಳಿದ್ದನ್ನು ನಮ್ಮ ಮೇಲೆ ಪ್ರಯೋಗ ಮಾಡ್ತೀರಲ್ಲ. ಹೌದು, ನೀರನ್ನು ಬಲಕ್ಕೆ ಇಟ್ಟುಕೊಳ್ಬೇಕು. ಬಲದಿಂದ ತೆಗೆದುಕೊಂಡದ್ರಿಂದ ಅದು ಬಲದ ನೀರು, ಕೈ ಎಡಗೆ ಇರಲಿ, ಯಾಕೆ ಬಲಗೈ ಮುಸುರೆ ಇರ್ತದೆ. ಇಲ್ಲದೇ ಇದ್ದರೆ ಕುಡಿಯುವ ನೀರನ್ನು, ಮುಸುರೆ ನೀರನ್ನು ಅಲ್ಲೇ ಇಟ್ಕೊಳ್ಬೇಕು, ಅದ್ರ ಮೇಲಿಂದ ಕುಡಿಬೇಕು. ಮುಸುರೆ ಕೈಯಿಂದ ನೀರು ಕುಡಿಯುವುದು ಚಾತುರ್ಮಾಸ್ಯದ ಒಂದೊಂದು ವ್ರತ. ಆದರೆ ಇಷ್ಟೇ, ಚಾತುರ್ಮಾಸ್ಯ ಮುಗಿದ ಮೇಲೆ ಒಂದು ಬೆಳ್ಳಿ ಲೋಟ ಅಥವಾ ಬೆಳ್ಳಿ ತಮಗೆ ಬ್ರಾಹ್ಮಣಕ್ಕೆ ದಾನ ಮಾಡೋಕ್ಕಾಗ್ತದೆ. ಅದಕ್ಕೆ ತಯಾರದೆ ಬಲಗೈಯಿಂದ ನೀರು ಕುಡಿ, ಬೇಡ ಅಂತ ನನಗೆ ಕೊಡಿ ಅಂತ ನಾನು ಹೇಳೋದಿಲ್ಲ.
ಯಾರು ಯೋಗ್ಯರು ಕಾಣಿಸ್ತಾರೆ ಕೊಡಿ, ಅದ್ರ ಕೊಡಿ. ಈ ರೀತಿಯಾಗಿ ಪರಮಾತ್ಮ ವಾಮಾಹ ರಾಕ್ಷಸರು ಅವರನ್ನು ಅಂಧತಮಸ್ಯೆ ನಯತಿ, ಅಂಧತಮಸ್ಯೆ ಕರೆದುಕೊಂಡು ಹೋಗ್ತಾನೆ. ಆದ್ದರಿಂದಾಗಿ ಅವನಿಗೆ ಪರಮಾತ್ಮನಿಗೆ ವಾಮನ ಅಂತ ತಿಳ್ಕೊಂಡು ಅಂತ ತಿಳಿಸಿ. ಇಂಥ ಪರಮಾತ್ಮ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ದ್ವಾದಶಾಕ್ಷರ ಮಂತ್ರದಲ್ಲಿರುವ ವಾಸುದೇವಾಯ ಅನ್ನುವ ವಾ ಮೊದಲೇನು ಬರ್ತಾ ಇಲ್ಲ, ಆ ಅಕ್ಷರದಿಂದ ಪ್ರತಿಪಾದನಾಗಿದೆ. ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋ, ಧಿಯೋ ಯೋ, ಧಿಯೋ ಇದೆಲ್ಲ ಆ ಯ ಅಕ್ಷರಕ್ಕೆ ಅವನು ಪ್ರತಿಪಾದನಾಗಿದ್ದಾನೆ. ಆ ನಂತರ ಇಂದ್ರಿಯಗಳಲ್ಲಿ ನಮ್ಮ ನಾಲಿಗೆಗೆ ವಾಮನ ಅಭಿಮಾನಿ ದೇವತೆಯಾಗಿದ್ದಾನೆ. ಆ ನಂತರ ಮಾಸದಲ್ಲಿ ಆಷಾಢ ಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಶುಕ್ಲ ಪಕ್ಷದಲ್ಲಿ ನಾವು ಬಲಕಂಠದಲ್ಲಿ ಇಲ್ಲ ನಾಮ ಹಚ್ಕೊಳ್ತೇವೆ. ಅಲ್ಲಿ ಹಚ್ಚಿಕೊಳ್ಳುವಾಗ ವಾಮನಾಯ ನಮಃ ಅಂತ ತಿಳ್ಕೊಂಡು ಅಂತ ಹೇಳಬೇಕು. ಆ ನಂತರ ರಾಶಿಗಳಲ್ಲಿ ವೃಶ್ಚಿಕ ರಾಶಿಗೆ ವಾಮನ ಅಧಿದೇವತೆಯಾಗಿದ್ದಾನೆ. ವಾಮನಿಗೆ ಮೊಸರು ಪ್ರಿಯ, ದಧಿವಾಮನ ಅಂತ ಕರೀತಾರೆ ಅವನನ್ನು. ಆ ಮೊಸರಿನ ಪಾತ್ರೆಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ದಧಿವಾಮನ ಅಂತ ತಿಳ್ಕೊಂಡು ನೆನೆಸ್ಕೊಳ್ತಾನೆ. ಇಂಥ ವಾಮನ ಸರಸ್ವತಿ ಅಂತ ತಿಳ್ಕೊಂಡಂತ ನಾಡಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ. ಸಮುದ್ರವನ್ನು ನೋಡಿದಾಗ, ಸಮುದ್ರವನ್ನು ನೆನಪು ಮಾಡಿಕೊಂಡಾಗ ತೆರೆಗಳಲ್ಲಿ ವಾಮನನನ್ನು ನೆನೆಸ್ಬೇಕಂತ. ಹೊಸದಾಗಿ ಯಜ್ಞೋಪವೀತನ ಧರಿಸುವಾಗ ವಾಮನನನ್ನು ನೆನೆಸ್ಬೇಕಂತ. ದಾನ ಕೊಡುವಾಗ ಕಾಲ ದೇಶ ಪಾತ್ರ ಮೂರು ಪವಿತ್ರವಾಗಿರಬೇಕು. ಪಾತ್ರ ಯೋಗ್ಯನಾಗಿದ್ದು ಇದ್ದರೆ ಈ ವಾಮನನ್ನು ನೆನೆಸಿದರೆ ದೇಶ ಕಾಲಗಳು ಕೂಡ ಅವು ಪವಿತ್ರವಾಗ್ತವೆ ಅಂತ ಕೊಂಡಂತ. ಹೀಗೆ ಪರಮಾತ್ಮನನ್ನು ಯಜ್ಞೋಪವೀತವನ್ನು ಧರಿಸುವಾಗ, ಸಮುದ್ರದ ಅಲೆಗಳನ್ನು ನೋಡ್ತಿರುವಾಗ, ಆಮೇಲೆ ದಾನ ಕೊಡುವ ಸಂದರ್ಭದಲ್ಲಿ ಈ ವಾಮನನ್ನು ನೆನೆಸಬೇಕು ಅಂತಿದ್ದಾರೆ. ಇಂಥ ವಾಮನನನ್ನು ಕೋಲಾಟದ ಸಂದರ್ಭದಲ್ಲಿ ದಾಸರು ಈ ರೀತಿಯಾಗಿ ನೆನೆಸಿದ್ದಾರೆ. ಭೂಮಿಯೊಳಗೆ ಅತಿ ಸಂಭ್ರಮನಾಗಿದ್ದು, ಭೂಮಿಯೊಳಗೆ ಅತಿ ಸಂಭ್ರಮನಾಗಿದ್ದು, ಕಾಮಿತಾರ್ಥಂಗಳ ಕರೆವನೆ ಕೋಲೆ, ಕಾಮಿತಾರ್ಥಂಗಳ ಕರೆದು ಭಕ್ತರ ಪೊರವೆ ವಾಮನನ್ನ ಮೊದಲೇ ಬಲಗೊಂಬೆ ಕೋಲೆ. ಅತಿ ಸಂಭ್ರಮನಾಗಿದ್ದು ಕಾಮಿತಾರ್ಥಂಗಳ ಕರೆವನೆ ಕೋಲೆ, ಕಾಮಿತಾರ್ಥಂಗಳ ಕರೆದು ಭಕ್ತರ ಪೊರೆವ ವಾಮನನ್ನ ಮೊದಲೇ ಬಲಗೊಂಬೆ ಕೋಲೆ. ಈ ವಾಮನ ಹತ್ರ ಏನು ಬೇಡ್ಕೊಳ್ಬೇಕು? ವಾಮನ ಹತ್ರ ಬೇಡ್ಕೊಳ್ತಕ್ಕಂಥ ವಿಚಾರವನ್ನು ನಮಗೆ ಕನಕದಾಸರು ತಿಳಿಸಿಕೊಡ್ತಾರೆ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಪರಮಾತ್ಮ ವಾಮನ, ನಾನೊಂದು ವ್ರತ ಮಾಡ್ಬೇಕಂತ ಮಾಡಿದ್ದೇನಪ್ಪ. ಎಂಥ ವ್ರತ? ನಿನ್ನ ನಾಮಸ್ಮರಣೆ ಸದಾ ಕಾಲದಲ್ಲಿ ಹೇಳುವ ವ್ರತ. ಆದರೆ ಏನು ಮಾಡೋದು? ಮನಸ್ಸು ಅಲ್ಲಿ ಹೋಗ್ತದಲ್ಲ, ಮನಸ್ಸನ್ನು ಅಲ್ಲಿ ಕರ್ಕೊಂಡು ಹೋಗೋನು ಕಾಮದೇವ.
ನೀನು ಕಾಮನಪ್ಪ, ಆಗಲೇ ಹೇಳಿದಂತೆ ಕಾಮನಪ್ಪಲ್ಲೇ ನಾನು ಅವನಿಗೆ ಹೇಳು ಇವನ ಮನಸ್ಸನ್ನು ಅಲ್ಲಿ ಕರ್ಕೊಂಡು ಹೋಗಬೇಡ ಅಂತ ತಿಳ್ಕೊಂಡಂತೆ. ಆಗ ನಿನ್ನ ನಾಮವನ್ನು ಅತ್ಯಂತ ಪ್ರೀತಿಯಿಂದ ನಾನು ಪಾಡ್ತೇನಪ್ಪ, ಅತ್ಯಂತ ಪ್ರೀತಿಯಿಂದ ನಿನ್ನ ನಾಮವನ್ನು ನೆನೆಸುವಂತಹ ವ್ರತ ನಾನು ಮಾಡುವಂತೆ ಎಲೆ ಸ್ವಾಮಿಯಾದ ವಾಮನನೇ ನನಗೆ ಅದನ್ನು ಕೊಡು, ಆ ಒಂದು ಫಲವನ್ನು ಕೊಡು ಅಂತ ತಿಳ್ಕೊಂಡಂತೇಳಿ ಭಕ್ತರು ಕೇಳ್ಕೊಳ್ಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಇಂಥ ವಾಮನನನ್ನು ನಾವು ಎಲ್ಲ ಕಾಲದಲ್ಲಿಯೂ ನೆನೆಸೋದಕ್ಕೋಸ್ಕರ ಪ್ರಯತ್ನಿಸೋಣ. ಅವನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಶೀಲರಾಗೋಣ. ಇದರ ನಂತರ ಶ್ರೀಧರ. ಶ್ರೀಧರ ಬಲಗೈಯಲ್ಲಿ ಚಕ್ರ ಹಿಡಿದುಕೊಂಡಿದ್ದಾನೆ, ಮೇಲೆ ಎಡಗೈ ಮೇಲೆ ಗದೆ ಹಿಡಿದುಕೊಂಡಿದ್ದಾನೆ. ಕೆಳಗಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಎಡಗೈಯಲ್ಲಿ ಶಂಖ. ಗದಾ, ಚಕ್ರ, ಪದ್ಮ, ಶಂಖ, ಈ ರೀತಿಯಾಗಿ ಪರಮಾತ್ಮ ಹಿಡಿದುಕೊಂಡಿದ್ದಾನೆ. ಇಂಥ ಪರಮಾತ್ಮನನ್ನು ನೀವು ನೋಡಿ. ಶ್ರೀಧರನ ಚಿತ್ರ ಈ ರೀತಿಯಾಗಿ ಇದೆ. ಆ ನಂತರ ಇವನಿಗೆ ಶ್ರೀಧರ ಅಂತ ಹೆಸರು ಯಾಕೆ ಬಂತಪ್ಪ? ಶ್ರೀ ಅಂತಂದರೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿ ಶ್ರೀ, ಅವಳಿಗೆ ಯಾವಾಗಲೂ ಆಧಾರನಾಗಿರ್ತಕ್ಕಂಥವನು. ನಿಮಗೆ ಎಂದಾದರೂ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಕೊಡಬೇಕು ಅಂತ ಅನಿಸಿದರೆ ನೀವು ನಿಮ್ಮ ಹೆಂಡತಿಯನ್ನು ನಿಮ್ಮ ಎಡ ತೊಡೆ ಮೇಲೆ ಕುಡಿಸ್ಕೋಬೋದು. ತೊಡೆ ಮುರಿಯುವಂತೆ ಯಾಕೆ ಇರಬಾರ್ದು ಅಷ್ಟೇ. ಹೆಂಡತಿಯನ್ನು ಎಡ ತೊಡೆ ಮೇಲೆ ಕುಡಿಸ್ಕೊಂಡು ಆಶೀರ್ವಾದ ಮಾಡ್ಬೋದು. ಯಾಕೆ? ಪರಮಾತ್ಮ ಯಾವಾಗಲೂ ತನ್ನ ಎಡ ತೊಡೆ ಮೇಲೆ ತನ್ನ ಹೆಂಡತಿಯನ್ನು ಕುಡಿಸ್ಕೊಂಡಿದ್ದಾನೆ. ಎಷ್ಟು ಪ್ರೀತಿಯಿಂದ ಇದ್ದಾರೆ ನೋಡಿ. 4 ಕೈ ಬೇರೆ, ನಮಗೆ 2 ಕೈ ಇಲ್ಲ, ಅವನಿಗೆ 4 ಕೈ. ಒಂದು ಕೈಯಿಂದ ಅವಳ ಸೊಂಟದಲ್ಲಿ ಕೈ ಹಾಕಿದ್ದಾನೆ, ಅವಳು ತನ್ನ ಬಲಗೈಯನ್ನು ಅವನ ಸೊಂಟದಲ್ಲಿ ಹಾಕಿದ್ದಾಳೆ, ಎಡಗೈಯಲ್ಲಿ ಕಮಲ ಹಿಡ್ಕೊಂಡು ಕೂತ್ಕೊಂಡಿದ್ದಾಳೆ. ಈ ಲಕ್ಷ್ಮೀನಾರಾಯಣನ ಜೊತೆಯಲ್ಲಿ ದಾನ ಮಾಡಬೇಕು. ಇಂಥ ಶ್ರೀದೇವಿಗೆ ತನ್ನ ತೊಡೆಯ ಮೇಲೆ ಧರಿಸಿದ್ದಾನೆ ಶ್ರೀದೇವಿಯನ್ನು. ಆದ್ದರಿಂದಾಗಿ ಇವನಿಗೆ ಶ್ರೀಧರ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಶ್ರೀ ಅಂತ ತಿಳ್ಕೊಂಡಂತಂದರೆ ಸಂಪತ್ತು, ಸಕಲ ಸಂಪತ್ತುಗಳಿಂದ ಯುಕ್ತನಾಗಿದ್ದಾನೆ ಭಗವಾನ್. ಇವನು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತಿ ರಣ. ಇಂಥ ಈ ಕಾಂತಿ ಮೊದಲಾದ ಅತ್ಯಂತ ದೈವಿ ಕಾಂತಿಯನ್ನೇ ತನ್ನಲ್ಲಿ ಧರಿಸಿಕೊಂಡಿದ್ದಾನೆ ಈ ಪರಮಾತ್ಮ ಶ್ರೀಧರ. ಅವಳಿಗೂ ಕೂಡ ಧಾರಣ ಪೋಷಕನಾಗಿದ್ದಾನೆ. ಅವಳಿಗೆ ಅಸ್ತಿತ್ವವನ್ನು ಕೊಡ್ತಾನೆ, ಅವಳನ್ನು ಪೋಷಣೆ ಮಾಡ್ತಾನೆ, ಅವಳನ್ನು ಪ್ರೀತಿಸ್ತಾನೆ, ಮುದ್ದು ಮಾಡ್ತಾನೆ. ಅಷ್ಟೇ ಅಲ್ಲ, ಹೆಂಡತಿ ಮೇಲೆ ಬಹಳ ಪ್ರೀತಿ ಅವನಿಗೆ. ಈಗೆಲ್ಲ ಏನೋ ಟ್ಯಾಟೋ ಪೀಟೋ ಬಂದಿದೆ ಅಂತೆ. ತನ್ನ ಪ್ರೀತಿಯ ಹೆಂಡತಿಯ ಹೆಸರನ್ನು ಕೈ ಮೇಲೆ ಬರೆಸ್ಕೊಳ್ತಾಳೆ. ಆಕೆ ತನ್ನ ಗಂಡನನ್ನು ಹೆಸರನ್ನು ಬಲ ಮೇಲೆ ಬರೆಸ್ಕೊಳ್ತಾಳೆ. ಆಚಾರ್ಯ ಪ್ರೀತಿ ಹೆಂಡತಿ ಅಂತ ಹೇಳಿದ್ರೆ, ಹಾಗಾದರೆ ಪ್ರೀತಿಯನ್ನು ಹೆಂಡತಿಯಿಂದ ಬೇರೆಯವರು ಇರ್ತಾರಲ್ಲ, ಅವ್ರ ಹೆಸರು ಬೇರೆಯವ್ರ ಪ್ರೀತಿಯವ್ರು ಆಗೇಬಾರ್ದು. ಮದುವೆ ಆದಮೇಲೆ ಹೆಂಡ್ತಿನೇ ನನಗೆ ಹೀರೋಯಿನ್, ಮದುವೆ ಆದಮೇಲೆ ನನ್ನ ಗಂಡ ಹೇಗೆ ಇರಲಿ ಅವನೇ ನನ್ನ ಹೀರೋ. ಮಹಾಲಕ್ಷ್ಮಿ ಈ ರೀತಿಯಾಗಿ ತಿಳ್ಕೊಂಡಿದ್ದಾರೆ, ನೆನಪಿಟ್ಕೊಳ್ಳಿ.
ಪರಮಾತ್ಮನಿಗೆ ಲಕ್ಷ್ಮಿಯನ್ನು ಬಿಟ್ಟು ಬೇರೆ ಹೀರೋಯಿನ್ ಇಲ್ಲೇ ಇಲ್ಲ. ಯಾರಾದರೂ ಹೆಣ್ಮಕ್ಳು ಘೋರವಾದ ತಪಸ್ಸು ಮಾಡಿ ಪರಮಾತ್ಮ ನಿನ್ನ ಹೆಂಡತಿ ಆಗಬೇಕು ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ, ಮೊದಲು ನನ್ನ ಹೆಂಡತಿಯನ್ನು ನಿಮ್ಮಲ್ಲಿ ತಂದುಕೊಳ್ಳಿ, ನಾನು ಅವಳ ಜೊತೆಗೆ ಮದುವೆ ಆಗ್ತಾನೆ, ನಿಮ್ಮ ಜೊತೆಗೆಲ್ಲ, ನೀವು ಸುಮ್ಮನೆ ಇರೋ ಜೊತೆ ಇಲ್ಲ. ಇಷ್ಟು ಪ್ರೀತಿ ಪರಮಾತ್ಮನಿಗಿದೆ. ಆದ್ದರಿಂದಾಗಿ ಭಗವಂತನಿಗೆ ಶ್ರೀಧರ ಅಂತ ತಿಳ್ಕೊಂಡಂತ ಹೆಸರು. ಆಗಲೇ ಹೇಳಿದಂತೆ ಚಕ್ರ, ಗದಾ, ಪದ್ಮ, ಶಂಖ ಪರಮಾತ್ಮ ಈ ರೀತಿಯಾಗಿ ಧಾರಣ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಅನೇಕ ರೂಪಗಳಿಗೂ ಆಶ್ರಯನಾಗಿದ್ದಾನೆ. ಲಕ್ಷ್ಮಿಯನ್ನು ತನ್ನ ಎದೆ ಮೇಲೆ ಶ್ರೀವತ್ಸ ರೂಪದಿಂದ ಧಾರಣ ಮಾಡಿದ್ದಾನೆ. ಇಂತಹ ಶ್ರೀಧರ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ದ್ವಾದಶಾಕ್ಷರ ಮಂತ್ರದಲ್ಲಿ ಇರುವ ಸು ಅಂತನ್ನುವ ಅಕ್ಷರದಿಂದ ಪ್ರತಿಪಾದನೆಯಾಗಿದ್ದಾನೆ. ಇನ್ನು ಗಾಯತ್ರಿಯಲ್ಲಿ ತತ್ಸವಿತುರ್ವರೆಣ್ಯಂ ಭರ್ಗೋ ಅಂತನ್ನುವಾಗ ಭ ಅಕ್ಷರದಿಂದ ಪ್ರತಿಪಾದನೆಯಾಗಿದ್ದಾನೆ. ನಮ್ಮ ಘ್ರಾಣೇಂದ್ರಿಯಕ್ಕೆ ಘ್ರಾಣೇಂದ್ರ ತತ್ವಕ್ಕೆ ಅಭಿಮಾನಿಯಾಗಿದ್ದಾನೆ. ಆ ನಂತರ ಮಾಸಗಳಲ್ಲಿ ಶ್ರಾವಣ ಮಾಸಕ್ಕೆ ಅಭಿಮಾನಿಯಾಗಿದ್ದಾನೆ. ಆ ನಂತರ ನಾಮವನ್ನು ಎಡಬದಿಗೆ ಹಚ್ಕೊಳ್ತೀವಲ್ಲ, ಇಲ್ಲಿ ಕೆಳಗೆ ಎಡಬದಿಯ ನಾಮ ಹಚ್ಚುವ ನಾಮಕ್ಕೂ ಅಭಿಮಾನಿ ದೇವತೆ ಆಗಿದ್ದಾನೆ. ರಾಶಿಗಳಲ್ಲಿ ಧನುರಾಶಿಗೆ ಅವನು ನಿಯಾಮಕನಾಗಿದ್ದಾನೆ, ಅದು ಅಭಿಮಾನಿಯಾಗಿದ್ದಾನೆ. ಅದರ ಜೊತೆಯಲ್ಲೇ ತೊವ್ವೆಗೂ ಕೂಡ ತಿನ್ನುವ ಸೂಪ ಇದೆಲ್ಲ, ಈಗೇನು ಹೋಟೆಲ್ನವ್ರು ಬಂದು ಸೂಪ್ ಕೊಡ್ತಾರಂತ, ಅವ್ರಿಗೆ ಯಾಕೆ ಹೋಗ್ಬೇಕ್ರಿ, ನಮ್ಮಲ್ಲಿ ನಾವು ಮೊದಲು ತೊವ್ವೆ ಅನ್ನದ ಮೇಲೆ ತೊವ್ವೆ ಹಾಕಿರ್ತೇವೆ, ತೊವೆಯನ್ನು ತಿನ್ನಿ ಅಂತಿಕೊಂಡಂತ. ಆ ನಂತರ ನಂದ ಅಂತಿಕೊಂಡಂತ ನಾಡಿ ಇದೆ. ಆ ನಾಡಿಯಲ್ಲಿ ಪರಮಾತ್ಮ ಯಾವಾಗಲೂ ಸನ್ನಿಹಿತನಾಗಿರ್ತಾನೆ. ನಾಡಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ. ಕೋಲಾಟದ ಸಂದರ್ಭದಲ್ಲಿ ಇವನನ್ನು ನೆನೆಸಬೇಕಾಗಿದ್ದರೆ ವೇದಾಭಿಮಾನಿಗೆ ಸಾದರವಾಗಿಪ್ಪ, ವೇದಾಭಿಮಾನಿಗೆ ಸಾದರವಾಗಿಪ್ಪ, ಬೌದ್ಧ ಮೂರುತಿಯೇ ಭವದೂರ ಕೋಲೆ, ಬೌದ್ಧ ಮೂರುತಿಯೇ ಭವದೂರ ಕೋಲೆ, ಬೌದ್ಧ ಮೂರುತಿಯ ಭವದೂರ ಕೋಲೆ, ಶ್ರೀಧರನ್ನ ಮೊದಲೇ ಬಲಗೊಂಬೆ ಕೋಲೆ. ಈ ರೀತಿಯಾಗಿ ಶ್ರೀಧರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆಯನ್ನು ನಾವು ಮಾಡಬೇಕು ಅಂತಿಕೊಂಡಿದ್ದೆ. ಇನ್ನು ಋಷಿಕೇಶ್ ಇಂಥ ಶ್ರೀಧರನಿಗೆ ನಾವು ಏನನ್ನು ಬೇಡ್ಕೊಳ್ಬೇಕು, ಶ್ರೀಧರನ ಹತ್ರ ನಮ್ಮ ಬೇಡಿಕೆ ಹೇಗಿರಬೇಕು ಅಂತ ತಿಳ್ಕೊಂಡಂತಂದರೆ ಕನಕದಾಸರು ನಮಗೆ ತಿಳಿಸ್ಕೊಡ್ತಾರೆ. ಪರಮಾತ್ಮ ನಿನ್ನ ಪಾದ ಪೂಜೆ ಮಾಡಿ ಆ ಬಲಿಚಕ್ರವರ್ತಿ ನಿತ್ಯದಲ್ಲೂ ನಿನ್ನನ್ನು ಕಾಣ್ತಕ್ಕಂಥ ಭಾಗ್ಯವನ್ನು ಪಡೆದನಲ್ಲ, ಆದ್ದರಿಂದಾಗಿ ನಿನ್ನ ಪಾದ ಪೂಜೆ ಮಾಡುವಂತಹ ಸೌಭಾಗ್ಯ ನನಗೆ ಕೊಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ, ಹೃದಯದಲ್ಲಿ ಸದನ ಮಾಡು ಮುದದೆ ಶ್ರೀಧರ. ಹೃದಯದಲ್ಲಿ ಯಾವಾಗಲೂ ಸ್ಥಿರನಾಗಿರುವಂತೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ, ಹೃದಯದೊಳಗೆ ಸದನ ಮಾಡು ಮುದದೆ ಶ್ರೀಧರ. ಬೇಡ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಏನೋ ತಿರಸ್ಕಾರದಿಂದ ಆತ್ಮಜ್ ಮಾಡು ಅನ್ಬೇಡ. ಮುದದಿ ಆನಂದ ಸ್ವರೂಪಿಯಾದಂಥ ನೀನು ನನ್ನ ಮೇಲೆ ಆನಂದದಿಂದ ನಗ್ತಾ ಆಶೀರ್ವಾದ ಮಾಡು, ನನಗೂ ಆನಂದ ಸಿಗುವಂತೆ ಮಾಡು ಅಂತ
ಕನಕದಾಸರು ಕೇಳ್ಕೊಳ್ತಾ ಇದ್ದಾರೆ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡು ಮುದದೆ ಶ್ರೀಧರ. ಋಷಿಕೇಶ ನಾಳೆ ದಿವಸ ಉಳಿದ ನಾಮಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸು. ಪರಮಾತ್ಮ ನಾಮದಲ್ಲಿ ಎಷ್ಟು ರುಚಿ ಇದೆ, ಪರಮಾತ್ಮ ನಾಮದಲ್ಲಿ ಅವನ ಎಷ್ಟಾ ಮಹಿಮೆಗಳು ಅಡಗಿದೆ. ಆ ಪರಮಾತ್ಮನ ದಿನ ನಾವು ನಡೆಸಬೇಕಲ್ಲ, ನೆನೆಸೋಣ. ಯಾಕೆ ಆಚಮನ ಮಾಡೋಣ. ಸ್ತ್ರೀಯರು ಸ್ತ್ರೀಜಪಕ್ರಮ, ಪುರುಷರು ಸಂಧ್ಯಾವಂದನೆ ಇತ್ಯಾದಿಗಳು, ಅದನ್ನು ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸೋಣ. ಇತಿ ಅಧಿಕತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯಾಶೇಷ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲ ಕಂಠ. ಶ್ರೀಕೃಷ್ಣಾರ್ಪಣ.